ನಾನು ಒಂದು ವಿಡಿಯೋ ಚಿತ್ರಗಳನ್ನ ನೋಡಿದ್ರೆ ನಾನು ದಿನನಿತ್ಯ ನೋಡ್ತಾ ಇರ್ತೀನಿ. ಆ ಮಣಿಪುರದ ಮಹಿಳೆ ಆ ಬೆತ್ತಲೆ ಆದಳೊಳಗೆ ಇನ್ನೂ ಕೂಡ ನೀವು ನ್ಯಾಯ ಕೊಡಿಸಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಮನುಷ್ಯತ್ವ ಇದೆಯಾ? ನಿಮಗೆ ಮಾನ ಮರ್ಯಾದೆ ಇದೆಯಾ? ನಿಮ್ಮ ಅಕ್ಕ ತಂಗಿರಿಗೆ, ನಿಮ್ಮ ಹೆಂಡ್ತಿರಿಗೆ, ನಿಮ್ಮ ಮೌದಿರಿಗೆ ಆ ಸ್ಥಿತಿ ಏನಾದರೂ ಕೂಡ ಬಂದಿದ್ರೆ ನೀವು ಸಹಿಸ್ಕೊಂತಿದ್ರೆ, ನೀವು ಗುಂಡಿಕ್ಕಿ ಕೊಲ್ಬಿಡ್ತಿದ್ರಿ. ನೀವು ಚೈನ್ ಕಟ್ಟಿ ಹಗ್ಗ ಕಟ್ಟಿ ಆ ಒಮ್ಮನೆ ಬೆತ್ತಲೆಯಾಗಿ ಎಳ್ಕೊಂಬತ್ತಾರಲ್ಲ, ನಿಮ್ಗೆ ಯಾರಿಗೂ ಕೂಡ ಮಾನವೀಯತೆ ಇಲ್ವಾ? ಏನು ಶಿಕ್ಷೆ ಕೊಟ್ಟಿದ್ದೀರಾ ನೀವು? ಅರೆ ನೀರು ಮುಟ್ಟಿದ್ರೆ ಕೈಕಾಲು ಕತ್ತರಿಸ್ತಿದ್ದೀರಿ, ಕುದುರೆ ಮೇಲೆ ಮದುವೆ ಆದರೆ ತಲೆ ಬೋಳಿಸ್ತಿದ್ದೀರಿ, ಅವಮಾನ ಮಾಡ್ತಿದ್ದೀರಿ, ಕೊಲೆ ಮಾಡ್ತಿದ್ದೀರಿ, ನೀರು ಕೇಳಿದ್ರೆ ಉಚ್ಚೆ ಹುಯ್ತಿದ್ದೀರಿ. ಇಂಥದ್ದನ್ನು ನಾವು ಎಷ್ಟು ವರ್ಷಗಳ ಕಾಲ ನಾವು ಸಹಿಸ್ಕೊಂಡಿರಬೇಕು ನಾವು? ಮತ್ತೆ ನೀವು 200-300 ವರ್ಷಗಳ ಹಿಂದಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ನೀವು ಅಲ್ಪಸಂಖ್ಯಾತ ಜನ ಈ ಬಹುಸಂಖ್ಯಾತ ಇರತಕ್ಕಂಥ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಸಂಘಟಿತರಾಗಿರ್ತಕ್ಕಂಥ ಧ್ವನಿಯನ್ನು ನೀವು ದಮನ ಮಾಡ್ತಕ್ಕಂಥ ನೈತಿಕ ಶಕ್ತಿ ಎಲ್ಲಿಂದ ಬಂತು ನಿಮಗೆ? ನಿಮಗೆ ಸಂವಿಧಾನದ ಮೂಲಕ ಓಟನ್ನು ಹಾಕ್ಸ್ಕೊಂಡು ಪ್ರಜಾಪ್ರಭುತ್ವದ ಆಡಳಿತನ ಕೊಡ್ತೀನಿ ಅಂತೇಳಿ ನೀವು ಬಂದಂಥವರು ಈ ರೀತಿ ತುಚ್ಛವಾಗಿ 10 ವರ್ಷಗಳ ಕಾಲ ನೀವು ನಡ್ಕೊಂಡಿದ್ರಲ್ಲ, ನಿಮ್ಮನ್ನು ಏನಂತ ಕರಿಬೇಕು? ನಿಮಗೆ ಮತ್ತೆ ನೀವು ಮುಖ ಹೊತ್ಕೊಂಡು ನಮಗೆ ಮತ್ತೊಂದು ಅವಕಾಶ ಕಲ್ಪಿಸ್ಕೊಡಿ, ಈ ರಾಷ್ಟ್ರದಲ್ಲಿ ಹೊಸ ಬದಲಾವಣೆಯನ್ನು ತರ್ತೀವಿ ಅಂತ ಹೇಳಿದ್ರೆ, ಈಗ 10 ವರ್ಷದಲ್ಲಿ ಬದಲಾವಣೆ ತಿಂದರೆ ಸಾಕಾಗೋದಿಲ್ವ ನಿಮಗೆ? ಇವತ್ತು 20 ಕೋಟಿ ಯುವಕರಿಗೆ ಮತ ಸಿಕ್ಕಿದೆ. ಭಾಳ ಎಚ್ಚರಿಕೆಯಿಂದ ನೀವು ಜವಾಬ್ದಾರಿ ತಗೋಬೇಕಾಗಿರ್ತಕ್ಕಂಥ ಯುವಕರು ಯುವತಿಯರು. ಅವರ ನಾಟಕೀಯವಾದಂಥ ಮಾತುಗಳಿಗೆ ಮರಳಾಗಬೇಡಿ. ಅವರು ಮಾತಿನ ಏನು ಪ್ರಣಾಳಿಕೆಯಲ್ಲಿ ಅವರು ಬಿಡುಗಡೆ ಮಾಡಿದರು, ಇಲ್ಲಿ ತನಕ ಕೂಡ ಒಂದು ಆ ಪ್ರಣಾಳಿಕೆ ಮೂಲಕ ಕೊಟ್ಟಿರ್ತಕ್ಕಂಥ ಮಾತು ಪೂರೈಸಿಲ್ಲ. ಭಾಳಷ್ಟು ಜನ ಅಬ್ಸರ್ವ್ ಮಾಡ್ತಾಯಿದ್ದೀರಿ. ಇದುವರೆಗೂ ಕೂಡ ನರೇಂದ್ರ ಮೋದಿ ಎಂದೂ ಕೂಡ ಪಬ್ಲಿಕ್ಕಲ್ಲಿ ಬಂದು ಕೂತ್ಕೊಂಡು ಮೀಡಿಯಾಗಳ ಮುಂದೆ ಅವನ ಉತ್ತರವನ್ನು ಕೊಟ್ಟಿಲ್ಲ. ಅವನ ಸಾಧನೆ ಬಗ್ಗೆ ಅವನು ವ್ಯಕ್ತಪಡಿಸಿಲ್ಲ. ಬರೀ ಕದ್ದು ಮುಚ್ಚಿ ಎಲ್ಲೋ ವೇದಿಕೆಯಲ್ಲಿ ಬರೋದು, ಒಂಥರ ನಾಟಕೀಯವಾಗಿ ಭಾಷಣ ಮಾಡೋದು ಇದಾಗ್ತಿದೆ ಹೊರತು ದೇಶದ ಉದ್ದಗಲಕ್ಕೂ ಕೂಡ ಪ್ರಾಮಾಣಿಕವಾಗಿ ಸತ್ಯವಾಗಿ ನಾನು ಆಡಳಿತ ಕೊಟ್ಟಿದ್ದೀನಿ ಅನ್ನೋದ ಮಾಧ್ಯಮದ ಮುಂದೆ ಮತ್ತು ಹೋರಾಟಗಾರರ ಮುಂದೆ ಎಂದೂ ಕೂಡ ಕೂತಿಲ್ಲ. ಇವತ್ತು ಕೂಡ ಬರ್ಬೋದು, ಬೇಕಾರೆ ಅವ್ರ ಸಾಧನೆ ಪಟ್ಟಿಯನ್ನು ಹಿಡ್ಕೊಂಡು ಇವತ್ತು ಕೂಡ ಜನರ ಮುಂದೆ ಬರ್ಬೋದು. ನಾವು ಚಾಲೆಂಜ್ ಮಾಡ್ತೀವಿ, ನಾವು ಉತ್ತರ ಕೊಡ್ತೀವಿ ಅವ್ರಿಗೆ, ನಿಮ್ಮ ಸಾಧನೆ ಏನು ಅಂತಕ್ಕಂಥದ್ದನ್ನು. ಈ ಗುಲಾಮ್ಗಿರಿ ಆಡಳಿತವನ್ನು ನಾವು ಸಹಿಸ್ಕೊಳ್ಳೋಕ್ಕೆ ನಾವು ಯಾರು ಕೂಡ ದಡ್ಡರಲ್ಲ, ಅವಿದ್ಯಾವಂತರು ಅಲ್ಲ. ಬುದ್ಧಿವಂತಿರತಕ್ಕಂಥ ಈ ದೇಶದಲ್ಲಿ ಇವತ್ತು ಇಂಥ ದುರ್ಘಟನೆ ನಡೀತದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ನಿಮಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ನಿಮಗೆ ಸುಪ್ರೀಂ ಕೋರ್ಟ್ನ ನೀವು ಬಾಯಿ ಮುಚ್ಚಿಸಿದ್ರಿ. ಚುನಾವಣೆ ಬಾಂಡ್ ಮೂಲಕ ಬಾಂಡನ್ನು ಇವತ್ತು ಎತ್ತಿದೆ. ಭಾಳಷ್ಟು ತಪ್ಪುಗಳು ಮಾಡ್ತಿದ್ರು. ಸುಪ್ರೀಂ ಕೋರ್ಟು ಕೂಡ ಬಾಯಿ ಮುಚ್ಕೊಂಡು ಕುಂತಿತ್ತು. ಇವತ್ತು ಈಗ ಮಾತನಾಡ್ತಾ ಇದೆ ಸುಪ್ರೀಂ ಕೋರ್ಟು. ನೀವು ಉಳ್ಳವ್ರಿಗೆ ಹಣವನ್ನು ಕೊಟ್ಟು, ಉಳ್ಳವ್ರಿಗೆ ಸಾಲ ಕೊಟ್ಟು, ಆ ಸಾಲವನ್ನು ಮನ್ನಾ ಮಾಡಿ ಅವ್ರ ಮೂಲಕ ನೀವು ಬಾಂಡ್ ಮೂಲಕ ಹಣ ತೆಗೆದುಕೊಂಡು ಚುನಾವಣೆಗೆ ವ್ಯಯ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಸಾರ್ವಜನಿಕರ ತೆರಿಗೆ ಹಣ ಸ್ವಾಮಿ, ನಿಮ್ಮನೆ ಆಸ್ತಿ ಹಣವಲ್ಲ ಇದು. ಯಾವ ಬಡವರಿಗೆ, ದುಡಿಯುವಂಥ ವರ್ಗಕ್ಕೆ, ವಿದ್ಯಾವಂತರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತಕ್ಕಂಥ ಸುಳ್ಳು ಪೊಳ್ಳು ಮಾತುಗಳನ್ನ ಆಡಿ ನೀವು ಇವತ್ತು ದೇವ್ರನ್ನ ಹೆಸರಿನಲ್ಲಿ ಇವತ್ತು ರಾಜಕಾರಣ ಮಾಡೋಕ್ಕೆ ಕೊಟ್ಟಿದ್ದೀರಿ. ದೇವ್ರನ್ನ ಮಾಡಿ ಅದು ನಿಮ್ಮ ಭಕ್ತಿ, ನಿಮ್ಮ ಭಾವ. ನಾನು ಅದನ್ನು ಪ್ರಶ್ನೆ ಮಾಡೋಕ್ಕೆ ನನಗಿಲ್ಲ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಭಾರತ ಸಂವಿಧಾನದಲ್ಲಿ ಯಾರನ್ನೂ ಕೂಡ ಪ್ರಶ್ನೆ ಮಾಡೋಕ್ಕಿಲ್ಲ. ಭಾಳಷ್ಟು ಜನ ಮಹಿಷಾಸುರನ ಬಗ್ಗೆ ಮಾತನಾಡಿದ್ರು. ಮಹಿಷಾಸುರನ ಬಗ್ಗೆ ಮಾತಾಡಿ ಎಲ್ಲರೂ ಕೂಡ ಮೂಲೆ ಸೇರ್ಕೊಂಡ್ರು. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದರು, ಮೂಲೆ ಸೇರ್ಕೊಂಡ್ರು. ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇರ್ತದೆ, ಅಸತ್ಯಕ್ಕೆ ಯಾವತ್ತೂ ಕೂಡ ನಿಮ್ಮ ಸೋಲು ಕಟ್ಟಿಟ್ಟ ಬುತ್ತಿ. ಇವತ್ತು ನಾಟಕೀಯವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಪ್ರತಿಯೊಬ್ಬ ಮಹಿಳೆಯರು, ವಿದ್ಯಾವಂತರು ಎಲ್ಲರೂ ಕೂಡ ಎಚ್ಚೆತ್ತ ಸಮಾಜ ಇವತ್ತು ಯಾವ ಪಕ್ಷ ಸಂವಿಧಾನದ ಆಶಯಗಳನ್ನ, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ನಿಂತಿದೆ ಅಂಥ ಪಕ್ಷಕ್ಕೆ ಓಟನ್ನು ಕೊಡ್ತಕ್ಕಂಥದ್ದಾಗಬೇಕು. ಅದು ನಮ್ಮೆಲ್ಲರ ದೇಹೋದ್ದೇಶಗಳು. ನಾನು ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿರ್ಬೋದು, ಆದರೆ ಇವತ್ತು ನಾನು ಮಹಿಷಾಸುರ ಆಚರಣಾ ಸಮಿತಿಯಿಂದ ಬಂದು ಕೂತ್ಕೊಂಡು ಮಾತನಾಡ್ತಾಯಿದ್ದೀನಿ. ನಾನು ಇಷ್ಟಕ್ಕೆ ನಿಲ್ಲಿಸಿರ್ತೀನಿ. ನಮ್ಮ ಹಿರಿಯ ಸಾಹಿತಿಗಳು, ಚಿಂತಕರು ಮಾತನಾಡ್ತಾರೆ. ನಂತರದಲ್ಲಿ ಏನಾದ್ರು ಪ್ರಶ್ನೆ ಇದ್ದರೆ ನಾನು ಮಾತನಾಡ್ತೀನಿ. ಈಗ